ಬಟ್ ನೀವ್ ಹೇಳಿ ಅವ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಇವಾಗ ನೋಡಿ ಅವ್ರಿಗೆ ಗೊತ್ತಿಲ್ಲ ವಿಷಯ. ಸ್ವಲ್ಪ ಬ್ರೇಕಿಂಗ್ ನ್ಯೂಸ್ ಒಂಚೂರು. ಬ್ರೇಕಿಂಗ್ ನ್ಯೂಸ್. ಇರಿ ಅಶೋಕ್ ಅವ್ರ ಬಗ್ಗೆ ಮಾತಾಡೋಣ. ಅಶೋಕ್, ಹೌ ಡಿಡ್ ಯು ಫಾಲ್ ಇಂಟು ದ ಟ್ರ್ಯಾಪ್? into the trap. ವಂಡರ್ಫುಲ್ ಟ್ರ್ಯಾಪ್. ಅಂದ್ರೆ ಇದು ಮುಂದೆ ಆಕ್ಚುಲಿ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ರೆ ದಟ್ ವಾಸ್ ಇಮೇಲ್, ರಾಗಿಣಿ ದ್ವಿವೇದಿ ಜೊತೆ ಆಸ್ ಎ ಹೀರೋ ಐ ಡನ್ ದಟ್. ಬಟ್ ಅದು ಕೂಡ ಇಟ್ ವಾಸ್ ತಮಿಳ್ ಅಂಡ್ ಕನ್ನಡ. ಕರೆಕ್ಟ್. ನನಗೆ ಈ ಟೀಮ್ ಗೆ ಇಂಟ್ರೊಡಕ್ಷನ್ ಮಾಡಿದ್ರೆ ದಟ್ ಮೂವಿ ಇಸ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. So he knew Chetan sir. Okay. And that's how we got to know each other. And Chetan sir, Sambhavam Yuge Yuge ki munde he had narrated one more line. But cinema ante oba energies all have to get together. True. Cinema adagade ಅನ್ಕೋಬೇಕು ಆಗಕ್ಕೆ. ಹೌದು. ನಾವು ಅನ್ಕೊಂಡ್ರೆ ಸಿನಿಮಾ ಆಗಲ್ಲ. ಕರೆಕ್ಟ್. ಡೈರೆಕ್ಟರ್ ಮಾತಾಡೋಣ. ಅಯ್ಯೋ ಸೂಪರ್. ಇಲ್ಲ ಅದು ಸಿನಿಮಾನೇ ಅನ್ಕೊಂಡ್ರೆ ವೆರಿ ನೈಸ್. ಹಾ. Plus you speak really well. ಅಯ್ಯೋ ಥ್ಯಾಂಕ್ ಯು. ನನಗೆ in fact more than talking I feel like ಎಲ್ಲಿಗೊಟ್ಟು ಕೇಳಿ. ಕೇಳಬೇಕು. So sweet. Thanks for correcting. So that's how Chetan sir I know him through that. Nala, you were talking about Ragini. Yeah, that was a film that we did. Oh, that's all. I thought you were telling more about Ragini Dwivedi. Okay. Email film. There, that's where the director. Wonderful co-actress, wonderful actress. Ashte. Sorry, ಆಮೇಲೆ camera cut ಮಾಡಿದಲ್ಲ ಮಾತಾಡೋಣ. She is also very close friend to me. Awesome. We will talk about it later. Cut ಆದ್ಮೇಲೆ. Okay, so ಇಲ್ಲಿ. So I know Chetan sir and I think ನಾಸ್ ಈ ಸಂಭವಾಮಿ ಯುಗೆ ಯುಗೆ ಬರ್ಲಿಲ್ಲ ಮಾಡಿಲ್ಲ. ಸಂಭವಾಮಿ ಯುಗೆ ಯುಗೆ ನನಗೆ ಚೂಸ್. ಅವ್ರು ಬರೋದಕ್ಕೆ ಒಂದು ಕಾರಣ ಇದೆ, ಅದೊಂದು ಕಾಂಟ್ರವರ್ಸಿ ಆಗ್ಬೋದು. ಹೇಳಿ ಫಸ್ಟ್ ನಮ್ ಹೀರೋಯಿನ್ ಬಗ್ಗೆ ಹೇಳಿ. ಇದು ಇಲ್ಲಿ ಗೊತ್ತಾಯ್ತು, ಇದು ಸ್ನೇಹ ಗೆಳೆತನ ಅಂತ ಪ್ರೂವ್ ಆಗೋಗಿದೆ. ಇದು ಅಲ್ವಾ, ಇದು ಕ್ಲಿಯರ್. ಇದು ಪಕ್ಕದಲ್ಲಿ ಕೂರಿಸಿದಾಗ್ಲೇ ನಾನು ಹೇಳ್ದೆ ಹೀರೋಯಿನ್ ಪಕ್ಕ ಕೂತ್ಕೊಳ್ಳಿ ಚೇತನ್ ಅವರೇ, ಹೋಗಿ ಕೂತ್ಕೊಳ್ಳಿ. ಇಲ್ಲ ಹಂಗೆಲ್ಲ ಆಗದೆ ಇಲ್ಲ, ಬಿಟ್ಟು ಹೋಗಲ್ಲ ನಾನು ಅಂದ್ಬಿಟ್ರು. ಸರಿ ಓಕೆ, ನಮ್ ಹೀರೋ ಅಲ್ಲ ಸರ್, ಎಷ್ಟಾದ್ರೆ ಬಿಟ್ಕೊಡಲ್ಲ. ಅಲ್ಲ, ಹೀರೋ ಆದ್ರೆ ಬಿಟ್ಕೊಡ್ಬಾರ್ದು ಡೈರೆಕ್ಟರ್. ವೆರಿ ಗುಡ್, ಹಂಗೆ ಇರ್ಬೇಕು. ಸೊ ಹೀರೋಯಿನ್ ಏನಕ್ಕೆ ಬಂದ್ರು ನಿಮಗೆ? ಓಕೆ ಅನ್ನತ್ತೆ ಏನಕ್ಕಾಯ್ತು? ನಾನು ಓಕೆ ನನಗಾಗಿಲ್ಲ, ನಾನು ಓಕೆ ಮಾಡಿರೋದು ಅದೇ. ಸೊ ನಾನು ಈ ಸಿನಿಮಾದಲ್ಲಿ ಇಬ್ರು ಕ್ಯಾರೆಕ್ಟರ್ ಬರುತ್ತೆ. ಆಕ್ಚುಲಿ ಇವತ್ತು ಅಶೋಕ್ ಅವ್ರು ಬೇಜಾರಿದ್ದಾರೆ, ಯಾಕಂದ್ರೆ ಅವ್ರಿಗೆ ಹೀರೋಯಿನ್ ಇವತ್ತಿಲ್ಲ. ಮಧುರಾ ಗೌಡ ಅಂತ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಅಲ್ಲಿದ್ದಾರೆ. ಸೊ ಅವ್ರಿಗೆ ಹೀರೋಯಿನ್ ಆಗಿ ಮಾಡಿರೋದು. ಸರ್ ಅವರ ಒಂಚೂರು ಅನಾರೋಗ್ಯದ ಕಾರಣದಿಂದ ಅವರಿಗೆ ಬರೋದಕ್ಕಾಗಿಲ್ಲ. ಏನ್ ಮಾಡಿದ್ರಿ ಅಶೋಕ್? ಮಧುರಾ ಗೌಡ is not feeling well. What did you do? Krishna for the interview also you cut I then I'll go to Coorg. I'll go to see Madhura Gowda. So sweet. ಸೊ ಅವ್ರು ಬಂದಿಲ್ಲ. ಸೊ ಫಸ್ಟ್ ಅವ್ರು ಸೆಲೆಕ್ಷನ್ ಆಗಿದ್ರು. ಸೊ ಆ ಕ್ಯಾರೆಕ್ಟರ್ ಎಲ್ಲ ಫೈನಲ್ ಆಗಿತ್ತು. ಸೊ ಈ ಕ್ಯಾರೆಕ್ಟರ್ಗೋಸ್ಕರ ಹುಡುಕ್ತದೆ, ಯಾಕಂದ್ರೆ ಇದು ಸಿಟಿಯಿಂದ ಹಳ್ಳಿಗೆ ಬರಬೇಕು. ಸೊ ಸಿಟಿ ಲುಕ್ಕಲ್ಲೂ ಚೆನ್ನಾಗಿ ಕಾಣಬೇಕು. ಸೊ ಹಳ್ಳಿ ಕಾಸ್ಟ್ಯೂಮ್ ಹಾಕಿದಾಗ್ಲೂ ಮ್ಯಾಚ್ ಆಗಬೇಕು ಅನ್ನೋ ಥರದ್ದು. ಸೊ ಹೊಸಬ್ರಿಗೆ ಕೊಡಬೇಕಂತ ಇದರಿಂದ ಹುಡುಕ್ತಾ ಇದೆ ಒಂದಿಷ್ಟು ಪ್ರೊಫೈಲು. ಸೊ ನನ್ನ ಸ್ನೇಹಿತರ ಕಡೆಯಿಂದ ಇವ್ರ ಪ್ರೊಫೈಲ್ ಬಂತು, ಮಧುರಾ ಗೌಡ ಅವ್ರದ್ದು. ಸೊ ಅವರು ಹೇಳಿದ್ರು ಒಳ್ಳೆ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಅವ್ರು ಹೇಳಿದ್ರು. ಸೊ ಅವರು ಒಂದಿಷ್ಟೆಲ್ಲ ಸಿನಿಮಾ ಪ್ರೊಡ್ಯೂಸ್ ಎಲ್ಲ ಮಾಡಿರೋ ಅಂಥ ಟೀಮ್ ಅದು. ಸೊ ಅವ್ರ ಕಡೆಯಿಂದ ಒಂದು ಈ ಒಪಿನಿಯನ್ ಬಂದಾಗ ಕರೆಸಿದ್ವಿ. ಒಂದಿಷ್ಟೆಲ್ಲ ಒಂದು ಡೈಲಾಗ್ ಎಲ್ಲ ಕೊಟ್ಟು ನೋಡಿದ್ವಿ. ಓಕೆ ಮಾಡ್ತಾರೆ ಹುಡುಗಿ ಅಂತ ಹೇಳಿ. ನಿಶಾ ರಾಜ್ಪೂತ್ ಅಂದ ತಕ್ಷಣ ಯಾವ್ದಪ್ಪ ನಾನು ಫಸ್ಟ್ ಕೇಳಿರೋದೇ ಅದು. ನಾನು ಫಸ್ಟ್ ಕೇಳಿದ್ದೆ ಅದು. ಕರ್ಕಳಿಸ್ರು ನಿಶಾ ರಾಜ್ಪೂತ್ ಅಂದ್ರು. ಸಾರ್ ಹಿಂದಿಯವರೆಲ್ಲ ಬೇಡ ಸರ್, ಪಕ್ಕ ನಮ್ಮ ಕನ್ನಡ ಹುಡುಗಿ ಯಾರಾದ್ರೆ ಹೇಳಿ ಅಂತಾನೆ ಹೇಳಿದ್ರು. ಸಾರ್ ಅವ್ರು ಇಮಿಡಿಯೇಟ್ಲಿ ಇರಿ ಸರ್ ಅಂತ ಹೇಳಿ ಕಾಲ್ ಹಾಕಿ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ಇವ್ರು ಕನ್ನಡದಲ್ಲ ಮಾತಾಡೋದು. ಓಕೆ ಕನ್ನಡದ ಹುಡುಗಿ ಅಲ್ವಾ ಅಂತ ಹೇಳಿ ಕಾಮೇಲೆ ಕರ್ಸಿದ್ರು. ಬಾಗಲಕೋಟೆಲ್ಲ ಒಂದ್ ಎರಡು ಕಾರವಾಗಿರೋ ಮಾತಾಡ್ಬೇಕಾಗಿತ್ತು ಅಲ್ವಾ, ಗೊತ್ತಾಗಿರೋದು. ಆ ಸ್ಲ್ಯಾಂಗ್ ಬರುತ್ತಾ ನಿಮ್ಗೆ? ಇಲ್ಲ, ಬಿಜಾಪುರದ್ದು ಬರುತ್ತೆ. ಹೇಳಿ ಒಂಚೂರು ಏನ ಒಂದೆರಡು ಲೈನ್ ಹಂಗೆ ಅಲ್ವಾ? ನೆನ್ಪು ಮಾಡ್ಕೋಬೇಕು ಅದನ್ನು. ಇಲ್ಲ ಫುಲ್ ಟ್ರೈನ್ ಮಾಡಿ ಎಲ್ಲ ನಾನು ಮರ್ತು ಬಿಟ್ಟಿದ್ದೀನಿ. ನಾರ್ಮಲ್ ಕನ್ನಡ ಮಾತಾಡಿ ಮತ್ತೆ ಫುಲ್ ಚೈತನ್ ಸರ್ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನನ್ಗೆ ಈಗ. ಸರಿ, ನೀವು ಹೀರೋಯಿನ್ ಕಾಸ್ಟ್ಯೂಮ್ ನೋಡೇ ಬಿದ್ರಿ ಅಂದ್ರೆ ಸಾರಿ ಓಕೆ ಮಾಡಿದ್ರಿ. ಡೈರೆಕ್ಟರ್ ಬಿದ್ರಿ ಒಳ್ಳೆ ಸರಿ. ಆಸ್ ಅ ಡೈರೆಕ್ಟರ್ ಕನ್ವಿನ್ಸ್ ಆದ್ರೆ ಹೀರೋಯಿನ್ ಅಲ್ಲಿ ಲಂಗ ದಾವಣಿ ಸಖತ್ ಇದು ಕ್ಯಾರೆಕ್ಟರ್ ಚೆನ್ನಾಗಿದೆ ನನಗೆ ಅಂತ ಅವ್ರು ಡೈರೆಕ್ಟರ್ ಕಾಸ್ಟ್ಯೂಮ್ ಬಿದ್ದಿದ್ದಾರೆ. ಸೂಪರ್. ಸೊ ನೌ ಯು ಗಾಟ್ ಟು ನೋ ವೈ ಸೆಲೆಕ್ಟೆಡ್ ಯು. ಸೊ ಇಮ್ಯಾಜಿನ್ ನೀವಿಬ್ರು ಥಿಂಕಿಂಗ್ ಒಂದೇ ತರ ಇದೆ. ಇಬ್ರು ನೋಡೋದಕ್ಕೆ ಅವ್ರು ಫಿಟ್ ಆದ್ರು ಕ್ಯಾರೆಕ್ಟರ್ಗೆ ಅನ್ನೋದಕ್ಕೆ ಸಕ್ಕದಾಗಿ ಸ್ಯೂಟ್ ಆಗಿದೆ. ಊಟ ಆಯ್ತಾ? ಹಂಗೆ ಅಷ್ಟೇ. ಅದು ಬರೋದು ನಿಮ್ದು ಬಾಗಲಕೋಟೆ ವಿಷಯದಲ್ಲಿ. ಜೈ ಅವ್ರು ಕೆಮ್ಮಿದ್ರು. ಇವಾಗ ಜೈ ಕೆಮ್ಮಿನ ಕಾರಣ ಇನ್ನೊಂದ್ 2 ನಿಮಿಷ ಆಗಿದೆ, ನಾನು ಇಲ್ಲ ಸ್ಟಾಪ್ ಮಾಡಿ ಅಂತ ಮಾತಾಡ್ಸಿಲ್ಲ ಅಂತನಾ? ಅವಾಗಿಂದ ನೋಡ್ತಾ ಇದೀನಿ, ಆ ಕಡೆ ಹೋಗ್ತಿದ್ದೆ, ಈ ಕಡೆ ಮೈಕ್ ಸಮೇತ ಕೊಟ್ಟಿಲ್ಲ ನನಗೆ. ತುಂಬಾ ಅವಮಾನ. ಹೀರೋ ಅಂತ ಹೇಳ್ತಾ ಇದ್ರಿ. ಅದೇ ಪಾಪ. ಇಲ್ಲ
ನೀವು ಡೈರೆಕ್ಟರ್ ಫುಲ್ ಕ್ಲೋಸ್ ಫ್ರೆಂಡ್ ಅಂತ ಒಂದೇ ಮೈಕ್ ಒಂದೇ ಬಟ್ಟೆ 2 ಹಾರ್ಟ್ ಅನ್ನೋ ತರ ಒಂದೇ ಮೈಕ್ 2 ವಾಯ್ಸ್. ಸೊ ಅದಕ್ಕೆ ಇದೀರಿ. ಬಟ್ ಇಲ್ಲ ನಿಮಗೆ ಜೈ, ಈಗ ನೀವು ಆಸ್ ಅ ಫ್ಯಾನ್ ಆಗಿ ಸಿನಿಮಾಗಳು ನೋಡಿರ್ತೀರಾ, ಫಸ್ಟ್ ಟೈಮ್ ಹೀರೋ ಆಗ್ಬೇಕು, ಈ ತರ ಆಸೆಗಳು ಕನಸುಗಳು ಎಷ್ಟು ನೀವು ಕ್ಲಾಸ್ನ ಬಂಕ್ ಮಾಡಿ ಕರಡಿ ಮುಂದೆ ನಿಂತ್ಕೊಂಡು ಗಡ್ಡ ಎಲ್ಲ ಶೇಪ್ ಮಾಡ್ಕೊಂಡು ಏನೇನೆಲ್ಲ ಆಸೆ ಪಟ್ಟಿದ್ರಿ ಹೀರೋ ಆಗಕ್ಕೆ? ನಿಮ್ಮ ಆಸೆಗಳು ಹೇಳಿ, ಅದನ್ನೆಲ್ಲಾರು ಹೇಳ್ಕೊಂಡಿದ್ದೀರಾ ನೀವು? ಎಲ್ಲ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಏನಂದ್ರೆ ಯಾರು ಹೇಳಿದ್ರಿ? ಯಾವ್ದಾರ ಕ್ಯಾಮ್ರಾ ಮುಂದೆ ಹೇಳ್ಬಿಟ್ರಾ? ಇಲ್ಲ, ಬಟ್ ಮೇಜರ್ ಪಾಯಿಂಟ್ ಅದು ಹೇಳಲೇಬೇಕು. ಏನಂದ್ರೆ ನಾವು ಏನಾದರೂ ಒಂದು ವಿಷಯದಲ್ಲಿ ಸಕ್ಸಸ್ ಆಗಬೇಕು, ಅಚೀವ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿರೋ ಫೀಲ್ಡ್ಗೆ ಇಳಿಬೇಕು, ಅಥವಾ ನಮ್ಗೆ ಯಾವ ವಿಷಯದ ಬಗ್ಗೆ ಇಷ್ಟ ಇರುತ್ತೆ ಅದಕ್ಕೆ ಹೇಳಿದ್ರೆ ನಾವು ಸಕ್ಸಸ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ನನಗೆ ಸಿನಿಮಾ ಅಂದರೆ ಮುಂಚೆಯಿಂದನೂ ಹಚ್ಚೋದು. ನೀವು ಹೇಳ್ದಂಗೆ ಬಂಕ್ ಮಾಡಿನೇ ಹೋಗ್ತಾ ಇದ್ದೆ. ನಮ್ಮ ಊರ್ ಥಿಯೇಟ್ರಲ್ಲಿ ಯಾವ ಸಿನಿಮಾ ಬಂದ್ರೆ ನಾನು ಬಿಡ್ತಾ ಇರಲಿಲ್ಲ. ಊರ ಹೆಸರು ಹೇಳಿ. ಕುಂದಾಪುರದಲ್ಲಿ ಹಾಸ್ಟೆಲ್ ಇದ್ದೆ ನಾನು. ಥಿಯೇಟರ್ ಹೆಸರು ಹೇಳಿ. ಥಿಯೇಟರ್ ಹೆಸರು ಹೇಳಿ. ಯಾವ ಥಿಯೇಟರ್? ವಿನಾಯಕ ಥಿಯೇಟರ್ ಇದೆ. ಇದನ್ನ ಯಾವ ಕ್ಯಾಮ್ರಾ ಮುಂದೆ ಹೇಳಿ? ಬಟ್ ಅದಕ್ಕೆ ಕ್ಲೋಸ್ ಆಗಿದೆ ಅನ್ಸುತ್ತಲ್ಲ. ವಿನಾಯಕ ಥಿಯೇಟರ್ ಕ್ಲೋಸ್ ಆಯ್ತಾ? ವಿನಾಯಕ ಇದೆ, ಆಮೇಲೆ ಗೀತಾಂಜಲಿ ಅಂತ ಜೂನ್ 21ಗೆ ಸಂಭವ ಯೋಗಿ ವಿನಾಯಕ ಥಿಯೇಟರ್ ರಿಲೀಸ್ ಆಗುತ್ತೆ. ಹೆಂಗಿರುತ್ತೆ ನೀವು ಬಂಕ್ ಮಾಡಿ ಅಲ್ಲ, ನೀವು ಬಂಕ್ ಮಾಡಿ ಆ ಥಿಯೇಟರ್ಗೆ ಹೋದಾಗ ನಿಮ್ ಸಿನಿಮಾ ಬರುತ್ತೆ ಅಂದ್ರೆ ಬೇರೆ ಹುಡುಗರು ಬಂಕ್ ಮಾಡೋಬೇಡಿ, ರಜೆ ಇದ್ದಾಗ ಹೋಗಿ ಬಂಕ್ ಮಾಡೋದನ್ನ ನಾವು ಪ್ರಮೋಟ್ ಮಾಡ್ತಿಲ್ಲ. ಓಕೆ. ಸೊ ಅಲ್ಲಿಂದ ಶುರು ಆಗಿದೆ. ಇವಾಗಲೂ ಹಂಗೆ ನನಗೆ ಒಂದು ವಾರದಲ್ಲಿ 2 ಸಿನಿಮಾ ನೋಡಿಲ್ಲ ಅಂದ್ರೆ ತೃಪ್ತಿನೇ ಇರಲ್ಲ. ಸೊ ಯಾವುದು ಹುಡುಕ್ತಾ ಇರ್ತೀನಿ, ಅದು ಕನ್ನಡ ಸಿನಿಮಾಗಳೇ ಇಲ್ವಲ್ಲ, ರಿಲೀಸ್ ಆಗ್ತಿಲ್ಲ ಅಂದ್ರೆ ಅವಾಗ ಫೀಲ್ ಆಗುತ್ತೆ ಏನು ಸಿನಿಮಾ ಬರ್ತಾ ಇಲ್ಲಲ್ಲ ಅಂತೇಳಿ. ಸೊ ಈಗ ಇದನ್ನ ಡ್ರೈ ಪೀರಿಯಡ್ ಅಂತ ಹೇಳ್ತಾರಲ್ಲ, ಜನವರಿಯಿಂದ ಹಿಡಿದು ಈ ಜೂನ್ ಜುಲೈ ತನಕ ಈ ಟೈಮಲ್ಲೇ ತುಂಬಾ ಕಷ್ಟ ಅನ್ಸು. ಏನಪ್ಪ ನಮ್ಗೆ ಅಷ್ಟು ಬಿಸ್ನೆಸ್ ಕತೆ ಗೊತ್ತಿಲ್ಲ ಸಿನಿಮಾದ್ದು. ಡ್ರೈ ಪೀರಿಯಡ್ ಸಿನಿಮಾ ಚೆನ್ನಾಗಿದ್ರೆ ಯಾವ ಪೀರಿಯಡ್ ಬರ್ತಾರೆ. ಆದ್ರೆ ಮೋಸ್ಟ್ ಆಫ್ ದ ಸಿನಿಮಾಸ್ ರಿಲೀಸ್ ಮಾಡಕ್ ಅವ್ರು ಕಾಯೋದೇ ಈ ಆಗಸ್ಟ್ ಇಂದ ಡಿಸೆಂಬರ್ ತನಕ ಕಾಯ್ತಾ ಇರ್ತಾರೆ. ಅಂದ್ರೆ ಎಲ್ಲ ಫೈನಾನ್ಸಿಯಲ್ ಅಲ್ವಾ, ಏನೋ ಒಂದು ಚೇಂಜ್ ಮಾಡಕ್ ಬರ್ತಾರೆ ಸಿನಿಮಾ. ಸೂಪರ್. ಇಲ್ಲ ನೀವು ಇಷ್ಟೆಲ್ಲ ನೀವು ಒಳ್ಳೆ ಇಷ್ಟು ಅಮೇಸಿಂಗ್ ಕೆಲಸ ಮಾಡಿ, ಇವಾಗ ನನಗೆ ಒಂದು ತುಂಬಾ ದೊಡ್ಡ ಡೌಟು, ಸುಧಾರಾಣಿ ಮೇಡಮ್ ಅನ್ನ ಮೊದಲ ಬಾರಿಗೆ ನನಗೆ ಗೊತ್ತಿಲ್ಲ ಅವರು ಯಾವಾಗ್ಲಾರ ಒಂದು ಬ್ಲೈಂಡ್ ಪಾತ್ರ ಮಾಡಿದಾರಾ ಇಲ್ವಾ? ಮಾಡಿದ್ದಾರೆ. ಬಟ್ ಇದು ಹೀರೋಯಿನ್ ಆಗಿದ್ದಾಗ ಅನುರಾಗ ಸಂಗಮ ಅಂತ ಕುಮಾರ್ ಗೋವಿಂದ್ ಅವ್ರ ಜೊತೆ ಮಾಡಿರೋದು. ಅದರಲ್ಲೂ ಫುಲ್ ಸಿನಿಮಾ ಬ್ಲೈಂಡ್ ಆಗಿ ಮಾಡಿಲ್ಲ. ಇಂಟ್ರೋಲರಿಗೆ ಅವರು ಅಂದ್ರೆ ಮಧ್ಯದವರಿಗೆ ಅವ್ರು ಬ್ಲೈಂಡ್ ಆಗಿರ್ತಾರೆ, ಆಮೇಲೆ ಅವ್ರಿಗೆ ಕಣ್ಣು ಬರುತ್ತೆ. ಆಮೇಲೆ ಇನ್ನೊಂದು ಕನೆಕ್ಷನ್ ಇದೆ, ಸಂಭಾಮ ಹೀಗೆ ಅಂತ ಸುಧಾರಣೆ ಮೇಡಮ್ ಹೀರೋಯಿನ್ ಆಗಿರೋ ಸಿನಿಮಾ ಬಂದಿತ್ತು. ಹೀರೋಯಿನ್ ಆಗಿದ್ರು ಇವರು ಮುರುಳಿ ಅವರು. ಅವರು ಆನ್ ಸ್ಕ್ರೀನ್ ತಾಯಿ ಬಗ್ಗೆ ಅವ್ರು ಹೇಳಿ ಏನ್ ಅನ್ಕೊಂಡ್ರಿ ಅಂತ ಈ ಭಯ ಇರ್ಬೇಕಲ್ಲ ಯಾಕೆ ಡೈರೆಕ್ಟರ್ ಮಧ್ಯೆ ಕೂರಿಸಿರೋದು. ನಾನು ಹಿಂಗೆ ಮಾತಾಡ್ತಾ ಏನೋ ತೆಗಿಸ್ಬಿಡ್ತೀನಿ ಅಂತ ನನ್ಗೆ ಗೊತ್ತು. ಅದಕ್ಕೆ ಇಲ್ಲ ಕರೆಕ್ಟ್ ಆಗಿ ನೀವು ಕೊಕ್ಕಿ ಹಾಕಿದ್ರೆ ಇಲ್ಲ ತಾಯಿ ನಿಮ್ ತಾಯಿ ಬಗ್ಗೆ ನೀವು ಹೇಳಿ, ನೀವು ಆನ್ ಸ್ಕ್ರೀನ್ ತಾಯಿ ಬಗ್ಗೆ ಹೇಳಿ. ಸೊ ಅದು ಮುಂಚೆ ಬಂದಿರೋ ಟೈಟಲ್. ಸೊ ಇವಾಗ ನಮ್ಮ ತಾಯಿಯಾಗಿ ಮಾಡ್ತಾ ಇದಾರೆ, ಅದೇ ಜನರೇಷನ್ ಹಿಂಗೆ ನಡ್ಕೊಂಡ್ ಬಂದಿರೋ ಅನ್ನೋ ತರ. ಸೂಪರ್. ಸೊ ಈ ಬ್ಲೈಂಡ್ ಕ್ಯಾರೆಕ್ಟರ್ಗೆ ಅವರು ಅದನ್ನ ಹೇಳಿದ ತಕ್ಷಣ ಒಪ್ಕೊಂಡ್ರ ಇಲ್ಲ ಅದ್ರ ಒಳಗಡೆ ಇರೋ ಚಾಲೆಂಜಸ್ ತಿಳ್ಕೊಂಡು? ಇಲ್ಲ, ಅವ್ರಿಗೆ ಫಸ್ಟ್ ನಾನು ಈ ತರ ಒಂದು ಮದರ್ ಕ್ಯಾರೆಕ್ಟರ್ ಇದೆ ಮೇಡಮ್ ಅಂತ ಫೋನ್ ಮಾಡಿ ಹೇಳಿದೆ. ನಾನು ಬ್ಲೈಂಡ್ ಅಂತ ಏನೋ ಹೇಳಕ್ ಹೋಗಿಲ್ಲ. ಸೊ ಹಿಂಗೆ ಒಂದು ಸಿನಿಮಾ ಮಾಡ್ತಾ ಇದೀವಿ, ಈ ತರ ಒಂದು ಮದರ್ ಕ್ಯಾರೆಕ್ಟರ್ ಇದೆ, ತುಂಬಾ ಒಂಚೂರು ಎಮೋಷನಲ್ ಇರೋ ಕ್ಯಾರೆಕ್ಟರ್. ಅವ್ರು ಹೇಳಿದ್ರು ಓಕೆ ತುಂಬಾ ಜನ ಬರ್ತಾರೆ, ನಾನು ಅಷ್ಟು ಈಸಿಯಾಗಿ ಯಾವ ಸಿನಿಮಾ ಒಪ್ಕೊಳ್ತಾ ಇಲ್ಲ, ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು ಆಗ್ಬಿಡತ್ತೆ. ನಾನು ನೀಟಾಗಿ ಕತೆ ಹೇಳ್ಬೇಕು, ನೀವು ಕತೆ ಏನು ಹೇಳ್ತೀರೋ ಅದನ್ನೇ ಸ್ಕ್ರೀನ್ ಮೇಲೆ ತರಬೇಕು, ಆ ಥರ ಪ್ರಾಮಿಸ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದರು. ಸರಿ ಮೇಡಮ್ ನಾನು ಕತೆ ಹೇಳ್ತೀನಿ, ಫಸ್ಟ್ ಕತೆ ಕೇಳಿ ಅಂದೆ. ಸರಿ ಅಂತ ಹೇಳಿ ಕತೆ ಎಲ್ಲ ಅವ್ರಿಗೆ ಹೇಳಿದೆ. ಕತೆ ಕೇಳಿ ಫುಲ್ ಎಕ್ಸೈಟ್ ಆದರು. ನಾನು ಏನು ಹೇಳಿದ್ರೆ ಅದನ್ನು ನೀವು ತೆಕ್ಕೊಟ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂದರು. ಸೊ ಅವ್ರು ಖುಷಿ ಆಗಿದ್ದಾರೆ ಇವತ್ತು ಬಂದಾಗ. ಸೂಪರ್. ಅದು ಬೇಕಾಗಿರೋದು. ಯಾಕೆಂದ್ರೆ ಈಸಿ ಅಲ್ಲ ಬ್ಲೈಂಡ್ ಆಗಿ ಕ್ಯಾಮ್ರಾ ನೋಡಿದೆ, ಅಲ್ಲಿ ಇಲ್ಲಿ ನೋಡಿದೆ, ಬೇರೆ ಕಡೆ ನೋಡಿ ಮಾತಾಡೋದು, ಕಾನ್ವರ್ಸೇಟ್ ಮಾಡೋದು. ಆಮೇಲೆ ಅವರು ತುಂಬಾ ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಏನು ಕೇಳ್ತೀವಿ ಅಂದ್ರೆ ಎಷ್ಟೆಷ್ಟೋ ವಿಷಯ ನಾ ಚಿಕ್ಕ ಪುಟ್ಟದ್ ಮರ್ತು ಬಿಡ್ತಾ ಇದ್ವಿ. ನಮ್ಮ ಸಡನ್ ಆಗಿ ಯಾರು ನಮ್ಮ ನಾನಿ ಕಡೆ ಇದ್ದೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರು, ಅವನಿಗೆ ಮರ್ತ್ಕೊಂಡು ಒಂದು ಫ್ಲೋ ಅಲ್ಲಿ ಮೇಡಮ್ ಇಲ್ಲಿ ಲುಕ್ ಕೊಟ್ಬಿಡಿ ಅಂದ್ಬಿಟ್ಟ. ನಾನ್ ಬ್ಲೈಂಡ್ ಇಲ್ಲಿ ಹೆಂಗೆ ಲುಕ್ ಕೊಡ್ಲಿ ಅವ್ರು ಸಡನ್ ಆಗಿ ಪಕ್ಕದಲ್ಲಿ ಇದ್ನಲ್ಲ, ಸಡನ್ ಆಗಿ ಹಿಂಗ್ ಮಾತಾಡ್ಬೇಕಾದ್ರೆ ಅವ್ರು ಬ್ಲೈಂಡ್ ಆಗಿ ಮಾತಾಡ್ತಿದ್ದಾರೆ. ಇವ್ನ ಪಕ್ಕದಲ್ಲಿ ಕ್ಯಾಮ್ರಾದ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ, ನಾನ್ ಸಡನ್ ಅದೇ ಬ್ಲೈಂಡ್ ಕಣ ಅಂತ ಅವರೆಲ್ಲ ಕೊಡ್ರ ಅದು ನಂಗೆ ತಗೋಬೇಕು ಅಷ್ಟೇ. ಅದು ಆಕ್ಚುಲಿ ಇನ್ನೊಂದು ಅಡ್ವಾಂಟೇಜ್ ಅನ್ಸುತ್ತೆ. ನಾನು ಎಲ್ ಕ್ಯಾಮ್ರಾ ಇದ್ರೆ ಮಾತಾಡ್ತಾ ಇರೋದು. ಸೂಪರ್.